ಎಲ್ಲರಿಗೂ ಹೊಸ ಹೆಜ್ಜೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಲೋಕಸೇವಾ ಆಯೋಗ KPSC ಮೂಲಕ 319 KAS ಹುದ್ದೆಗಳ ಅಧಿಸೂಚನೆ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಹೊಸದಾಗಿ 319 ಒಂದು ಪ್ರೊಫೆಷನಲ್ಸ್ KAS ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲು DPAR ನಿಂದ KPSCಗೆ 14ನೇ ತಾರೀಕು ಜುಲೈಯಂದು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಒಂದು KPS ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟಗೊಂಡು ಅರ್ಜಿ ಆಹ್ವಾನಿಸ್ಬೋದು. ಸೊ ನಿಮ್ಮ ತಯಾರಿಯನ್ನು ಶುರು ಮಾಡಬೇಕಾಗುತ್ತೆ. ಬನ್ನಿ, ಯಾವ ಇಲಾಖೆಯಲ್ಲಿ ಯಾವ ಹುದ್ದೆಗಳಿವೆ, ಅದರಲ್ಲಿ ಗ್ರೂಪ್ ಎಗೆ ಎಷ್ಟು ಹುದ್ದೆಗಳಿವೆ, ಗ್ರೂಪ್ ಬಿಗೆ ಎಷ್ಟು ಹುದ್ದೆಗಳಿವೆ ಎನ್ನುವ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ನೀವು ನೋಡ್ತಿರಬಹುದು, ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಕಾರ್ಯದರ್ಶಿ ಕರ್ನಾಟಕ ಲೋಕಸೇವಾ ಆಯೋಗ ಇವರಿಗೆ ಈ ಒಂದು ಪತ್ರವನ್ನು ಸಲ್ಲಿಸಲಾಗಿದೆ. 2026-27ನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನಲ್ಸ್ ಗ್ರೂಪ್ ಎ ಮತ್ತು ಗ್ರೂಪ್ ಇ ಹುದ್ದೆಗಳ ಒಂದು ಸ್ಥಾನಗಳನ್ನು ಬಿಡುಗಡೆ ಮಾಡುವ ಒಂದು ಬಗ್ಗೆಯನ್ನು ಸಲ್ಲಿಸಲಾಗಿದೆ. ನೋಡಿ, ಗ್ರೂಪ್ ಎ ಮತ್ತು ಗ್ರೂಪ್ ಇ ಹುದ್ದೆಗಳ ಸ್ಥಾನಗಳನ್ನು ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ನಿಯಮಗಳಂತೆ ವರ್ಗೀಕರಣ ಮಾಡಿ ಅನುಬಂಧ 1ರಿಂದ 18ರವರೆಗೆ ಲಗತ್ತಿಸಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಬಿಡುಗಡೆ ಮಾಡಲಾಗಿದೆ. ಯಾವುದೇ ಒಂದು ಟೈಮಲ್ಲೂ ಕೂಡ ಈ ಒಂದು ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ಬೋದು. ಸೊ ಆದಷ್ಟು ಬೇಗ ನಿಮ್ಮ ಒಂದು ತಯಾರಿಯನ್ನು ನಡೆಸ್ಕೊಳ್ಬೇಕಾಗುತ್ತೆ ಅಂತ ಹೇಳೋಕ್ಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಇ ಅನ್ನೋ ಒಂದು ವರ್ಗೀಕರಣ ಮಾಡಿ ಯಾವ ಒಂದು ಇಲಾಖೆಯಲ್ಲಿ ಎಷ್ಟು ಖಾಲಿ ಹುದ್ದೆಗಳಿವೆ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲನೆಯದಾಗಿ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. ಇಲ್ಲಿ ಒಂದು RPC ಅವರಿಗೆ ಅಂತಂದರೆ ನಾನ್ HK ಅವರಿಗೆ 36 ಹುದ್ದೆ ಇದೆ ಈ ಒಂದು ಹುದ್ದೆನಲ್ಲಿ. ಮತ್ತು ಕಲ್ಯಾಣ ಕರ್ನಾಟಕ ಈ ಒಂದು ಕೋಟಾದಲ್ಲಿ 3 ಹುದ್ದೆ ಇದೆ. ಟೋಟಲ್ 39 ಹುದ್ದೆಗಳಿವೆ ಸಹಾಯಕ ಆಯುಕ್ತರಿಗೆ. ಮತ್ತು ನೋಡಿ, ಇಲ್ಲಿ ಎರಡನೇದಾಗಿ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ. ಈ ಒಂದು ಇಲಾಖೆಯಲ್ಲಿ 50 ಅಂದರೆ RPC ಕ್ಯಾಂಡಿಡೇಟ್ಗಳಿಗೆ 50 ಹುದ್ದೆಗಳಿವೆ. ಟೋಟಲು 50 ಇದೆ. ಇಲ್ಲಿ ಯಾವುದೇ ರೀತಿ HK ಅವರಿಗೆ ಒಂದು ಹುದ್ದೆಗಳು ಅಲಾಟ್ ಆಗಿಲ್ಲ. ಸೊ ಮೂರನೇದಾಗಿ ನೋಡಿ, ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ. ಈ ಒಂದು ಇಲಾಖೆಯಲ್ಲೂ ಕೂಡ ನಾನ್ HK ಅವರಿಗೆ 2 ಪೋಸ್ಟ್ ಇದೆ. HK ಅವರಿಗೆ ಯಾವುದೇ ರೀತಿ ಪೋಸ್ಟ್ ಇಲ್ಲ. ಸೊ ಟೋಟಲು 2 ಹುದ್ದೆ ಇದೆ ನೋಡಿ. ನಂತರ ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ನಿರ್ದೇಶಕರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಈ ಒಂದು ಇಲಾಖೆಯಲ್ಲೂ ಕೂಡ ನಾನ್ HK ಅವರಿಗೆ 13 ಪೋಸ್ಟ್ ಇದೆ. HK ಅವರಿಗೆ 2 ಪೋಸ್ಟ್ ಇದೆ. ಟೋಟಲ್ 15 ಪೋಸ್ಟ್ ಇದೆ. ನಂತರ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ. ಈ ಒಂದು ಇಲಾಖೆಯಲ್ಲೂ ಕೂಡ ನಾನ್ HK ಅವರಿಗೆ 11 ಪೋಸ್ಟ್ ಇದೆ. HK ಅವರಿಗೆ ಯಾವುದೇ ರೀತಿ ಪೋಸ್ಟ್ ಅಲಾಟ್ ಆಗಿಲ್ಲ. ಟೋಟಲ್ 11 ಇದೆ. ಒಟ್ಟು 117 ಹುದ್ದೆಗಳು ಒಂದು ಗ್ರೂಪ್ ಎನಲ್ಲಿ ಅಲಾಟ್ ಆಗಿದೆ. ಇದರಲ್ಲಿ ನಾನ್ HK ಅವ್ರಿಗೆ ನೋಡೋದಾದರೆ 112 ಹುದ್ದೆ ಇದೆ. HK ಅವ್ರಿಗೆ ನೋಡೋದಾದರೆ 5 ಹುದ್ದೆಗಳಿದೆ. ಇದು ಒಂದು ಗ್ರೂಪ್ ಎಗೆ ಅಲಾಟ್ ಆಗಿರುವಂತಹ ಒಂದು ಹುದ್ದೆಗಳಾಗಿರ್ತದೆ. ನಂತರ ನೋಡಿ, ಇಲ್ಲಿ ಗ್ರೂಪ್ ಬಿಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಒಂದು ಇಲಾಖೆನಲ್ಲಿದೆ, ಮತ್ತು ನಾನ್ HK ಅವ್ರಿಗೆ ಎಷ್ಟಿದೆ ಮತ್ತು HK ಅವ್ರಿಗೆ ಎಷ್ಟಿದೆ, ಟೋಟಲ್ ಹುದ್ದೆಗಳು ಎಷ್ಟಿದೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಗ್ರೂಪ್ ಬಿನಲ್ಲಿ ತಹಶೀಲ್ದಾರ್ ಗ್ರೇಡ್ 2 ಕಂದಾಯ ಇಲಾಖೆ. ಈ ಒಂದು ಇಲಾಖೆನಲ್ಲಿ ನಾನ್ HK ಅವರಿಗೆ 18 ಹುದ್ದೆಗಳು ಅಲಾಟ್ ಆಗಿದೆ. ನೋಡಿ, ಇಲ್ಲಿ HK ಅವರಿಗೆ 7 ಹುದ್ದೆಗಳು ಅಲಾಟ್ ಆಗಿದೆ. ಟೋಟಲ್ಲು 25 ಹುದ್ದೆಗಳು ಅಲಾಟ್ ಆಗಿದೆ. ಸೊ ನಂತರ ವಾಣಿಜ್ಯ ತೆರಿಗೆ ಅಧಿಕಾರಿ ವಾಣಿಜ್ಯ ತೆರಿಗೆ ಇಲಾಖೆ. ಈ ಒಂದು ಇಲಾಖೆನಲ್ಲೂ ಕೂಡ ನಾನ್ HK ಅವರಿಗೆ 74 ಹುದ್ದೆ ಇದೆ. HK ಅವ್ರಿಗೆ ಯಾವುದೇ ರೀತಿ ಹುದ್ದೆ ಅಲಾಟ್ ಆಗಿಲ್ಲ. ಒಟ್ಟು 74 ಹುದ್ದೆಗಳು ಇದೆ. ನಂತರ ಸಹಾಯಕ ಅಧೀಕ್ಷರು ಒಳಾಡಳಿತ ಇಲಾಖೆ ಕಾರಾಗೃಹ. ಈ ಒಂದು ಇಲಾಖೆಯಲ್ಲೂ ಕೂಡ 5 ಹುದ್ದೆಗಳು ನಾನ್ HK ಅವರಿಗಿದೆ, 1 ಹುದ್ದೆ HK ಅವ್ರಿಗಿದೆ. ಟೋಟಲ್ಲು 6 ಹುದ್ದೆ ಅಲಾಟ್ ಆಗಿದೆ. ನಂತರ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರು ಸಹಕಾರ ಇಲಾಖೆ. ಈ ಒಂದು ಇಲಾಖೆಯಲ್ಲೂ ಕೂಡ 19 ಹುದ್ದೆಗಳು
ಕೂಡ ನಾನ್ ಎಚ್ ಕೆ ಅವರಿಗಿದೆ 2 ಹುದ್ದೆಗಳು, ಎಚ್ ಕೆಗಿದೆ ಟೋಟಲು 21 ಹುದ್ದೆಗಳಿದೆ. ಅದೇ ರೀತಿ ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆಯಲ್ಲೂ ಕೂಡ ನಾನ್ ಎಚ್ ಕೆ ಅವರಿಗೆ 10 ಹುದ್ದೆ ಇದೆ, ಎಚ್ ಕೆ ಅವರಿಗೆ 2 ಹುದ್ದೆ ಇದೆ, ಟೋಟಲ್ಲು 12 ಹುದ್ದೆಗಳು ಇದೆ. ಸೊ ನಂತರ ಅಬಕಾರಿ ಉಪ ಅಧೀಕ್ಷರು ಆರ್ಥಿಕ ಇಲಾಖೆ ಈ ಒಂದು ಹುದ್ದೆಯಲ್ಲೂ ಕೂಡ 5 ನಾನ್ ಎಚ್ ಕೆ ಅವ್ರಿಗೆ ಅಲಾಟ್ ಆಗಿದೆ, ಯಾವುದೇ ರೀತಿ ಎಚ್ ಕೆ ಅವ್ರಿಗೆ ಅಲಾಟ್ ಆಗಿಲ್ಲ, ಟೋಟಲು 5 ಹುದ್ದೆ ಇದೆ. ಸೊ ನಂತರ ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಈ ಒಂದು ಇಲಾಖೆಯಲ್ಲೂ ಕೂಡ 3 ನಾನ್ ಎಚ್ ಕೆ ಅವರಿಗೆ ಅಲಾಟ್ ಆಗಿದೆ, ಯಾವುದೇ ರೀತಿ ನಾನ್ ಎಚ್ ಕೆ ಅಂದರೆ ಎಚ್ ಕೆ ಅವ್ರಿಗೆ ಅಲಾಟ್ ಆಗಿಲ್ಲ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಮುಖ್ಯಾಧಿಕಾರಿ ಅಂದರೆ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆ ಈ ಒಂದು ಇಲಾಖೆಯಲ್ಲೂ ಕೂಡ 18 ಹುದ್ದೆಗಳು ನಾನ್ ಎಚ್ ಕೆ ಅವ್ರಿಗೆ ಅಲಾಟ್ ಆಗಿದೆ, 2 ಹುದ್ದೆಗಳು ಎಚ್ ಕೆ ಅವ್ರಿಗೆ ಅಲಾಟ್ ಆಗಿದೆ, ಟೋಟಲ್ 20 ಹುದ್ದೆಗಳು ಅಲಾಟ್ ಆಗಿದೆ. ನೆಕ್ಸ್ಟ್ ಬಂದರೆ ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆಯಲ್ಲಿ ಅಂದರೆ ಖಜಾನೆ ಈ ಒಂದು ಇಲಾಖೆಯಲ್ಲೂ ಕೂಡ 12 ಹುದ್ದೆಗಳು ನಾನ್ ಎಚ್ ಕೆ ಅವ್ರಿಗೆ ಅಲಾಟ್ ಆಗಿದೆ, 2 ಹುದ್ದೆಗಳು ಇಲ್ಲಿ ಯಾವುದೇ ರೀತಿ ಎಚ್ ಕೆ ಅವ್ರಿಗೆ ಅಲಾಟ್ ಆಗಿಲ್ಲ, ಟೋಟಲ್ 12 ಹುದ್ದೆ ಇದೆ. ಸೊ ನೆಕ್ಸ್ಟ್ ಬಂದರೆ ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ ಕೂಡ 2 ಹುದ್ದೆಗಳು ನಾನ್ ಎಚ್ ಕೆಗಿದೆ, ಇನ್ನೂ 2 ಹುದ್ದೆಗಳು ಎಚ್ ಕೆ ಅವ್ರಿಗಿದೆ, ಟೋಟಲ್ 4 ಹುದ್ದೆಗಳು ಅಲಾಟ್ ಆಗಿದೆ. ಸೊ ಹಾಗೆ ಬಂದರೆ ಶಾಖಾಧಿಕಾರಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಈ ಒಂದು ಇಲಾಖೆಯಲ್ಲೂ ಕೂಡ 5 ನಾನ್ ಎಚ್ ಕೆ ಅವ್ರಿಗಿದೆ, ಯಾವುದೇ ರೀತಿ ಎಚ್ ಕೆ ಅವ್ರಿಗೆ ಅಲಾಟ್ ಆಗಿಲ್ಲ. ಸೊ ಹಾಗೆ ಶಾಖಾಧಿಕಾರಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲೂ ಕೂಡ 3 ಹುದ್ದೆ ನಾನ್ ಎಚ್ ಕೆ ಅವ್ರಿಗೆ ಅಲಾಟ್ ಆಗಿದೆ, 1 ಹುದ್ದೆ ಎಚ್ ಕೆ ಅವ್ರಿಗೆ ಅಲಾಟ್ ಆಗಿದೆ, ಟೋಟಲ್ಲು 4 ಹುದ್ದೆ ಇದೆ. ಸೊ ನಂತರ ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆ ಇಲ್ಲೂ ಕೂಡ ಈ ಒಂದು ಇಲಾಖೆಯಲ್ಲೂ 14 ಹುದ್ದೆಗಳು ನಾನ್ ಎಚ್ ಕೆ ಅವ್ರಿಗೆ ಅಲಾಟ್ ಆಗಿದೆ, ಯಾವುದೇ ರೀತಿ ಎಚ್ ಕೆ ಅವ್ರಿಗೆ ಅಲಾಟ್ ಆಗಿಲ್ಲ. ಸೊ ಒಟ್ಟು ಈ ಒಂದು ಇಲಾಖೆಯಲ್ಲಿ 11 ಇದೆ. ನೀವು ನೋಡ್ತಾ ಇರ್ಬೋದು ಒಟ್ಟು ಒಂದು ಗ್ರೂಪ್ ಬಿ ನಲ್ಲಿ ಎಷ್ಟು ಹುದ್ದೆಗಳಿವೆ ನಾನ್ ಎಚ್ ಕೆ ಅವ್ರಿಗೆ ಅಂತಂದರೆ 185 ಹುದ್ದೆಗಳಿದೆ. ಅದೇ ರೀತಿ ಎಚ್ ಕೆ ಭಾಗದವರಿಗೆ ಎಷ್ಟು ಹುದ್ದೆಗಳು ಅಲಾಟ್ ಆಗಿದೆ ಅಂದರೆ 17 ಹುದ್ದೆಗಳು ಅಲಾಟ್ ಆಗಿದೆ. ಟೋಟಲ್ ಗ್ರೂಪ್ ಬಿ ನಲ್ಲಿ ಟೋಟಲ್ 219 ಹುದ್ದೆಗಳು ಅಲಾಟ್ ಆಗಿದೆ. ಸೊ ನೀವು ಹೀಗೆ ನೋಡಿ ಇಲ್ಲಿ ಗ್ರೂಪ್ ಎ ನಲ್ಲಿ ಈ ಒಂದು ಗ್ರೂಪ್ ಎ ನಲ್ಲಿ ಟೋಟಲ್ 117 ಹುದ್ದೆಗಳು ಅಲಾಟ್ ಆಗಿದೆ. ಅದೇ ರೀತಿ ಗ್ರೂಪ್ ಬಿ ನಲ್ಲೂ ಕೂಡ 202 ಹುದ್ದೆಗಳು ಅಲಾಟ್ ಆಗಿದೆ, ಟೋಟಲ್ಲು 319 ಹುದ್ದೆಗಳು 319 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗುತ್ತಿದೆ. ಸೊ ಆದಷ್ಟು ಬೇಗ ನಿಮ್ಮ ಒಂದು ತಯಾರಿಯನ್ನು ಸ್ಟಾರ್ಟ್ ಮಾಡಿ, ಡಿಲೇ ಮಾಡೋಕ್ಕೆ ಹೋಗಬೇಡಿ. ಮತ್ತು ಆ ಒಂದು ಸಿಲಬಸ್ ಕೂಡ ನಿಮಗೆ KPSC ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಆ ಒಂದು ಸಿಲಬಸ್ ಪ್ರಕಾರ ನಿಮ್ಮ ಒಂದು ತಯಾರಿನ ಶುರು ಮಾಡ್ಕೊಳ್ಳಿ. ಸೊ ಯಾವುದೇ ಒಂದು ಟೈಮಲ್ಲಿ ಕೂಡ ಈ ಒಂದು ನೋಟಿಫಿಕೇಷನ್ ಸ್ಟಾರ್ಟ್ ಆಗ್ಬೋದು. ಸೊ ನೀವೇ ನೋಡ್ತಿರ್ಬೋದು 319 ಹುದ್ದೆಗಳಂತ ಹೇಳಿದ್ದಾರೆ. ಬಟ್ ಈ ಒಂದು 319 ಅನ್ನೋ ಹುದ್ದೆಗಳು ತಾತ್ಕಾಲಿಕವಾಗಿರುತ್ತೆ. ಸೊ ಇನ್ನಷ್ಟು ಹುದ್ದೆಗಳನ್ನು ಇದಕ್ಕೆ ಆ್ಯಡ್ ಮಾಡೋವಂಥ ಚಾನ್ಸಸ್ ಕೂಡ ಇದೆ ಅಂತ ಪ್ರಸ್ತಾವನೆ ನೀಡಲಾಗಿದೆ. ಸೊ ಆದಷ್ಟು ಬೇಗ ನಿಮ್ಮ ಒಂದು ತಯಾರಿಯನ್ನು ನಡೆಸ್ಕೊಳ್ಳಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಸೊ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆದಷ್ಟು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿಯವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.